ಶನಿವಾರ ತಾಲೂಕು ಆಡಳಿತ ವತಿಯಿಂದ ಪಟ್ಟಣದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿತ್ತು. ತಾಲೂಕಿನ ಶಾಸಕರಾದ ಎಚ್. ವೆಂಕಟೇಶ್ ಧ್ವಜಾರೋಹಣವನ್ನು ನೆರವೇರಿಸಿ ಕಾರ್ಯಕ್ರಮದಲ್ಲಿ ಮಾತನಾಡಿ, ತಾಲೂಕಿನ ಅಭಿವೃದ್ಧಿಗೆ ಚಿಂತಿಸುತ್ತೇನೆ ಎಂದು ಇದೇ ವೇಳೆ ತಾಲೂಕಿನ ಪ್ರತಿಯೊಂದು ಹಳ್ಳಿಗೂ ಈಗಾಗಲೇ ತುಂಗಭದ್ರಾ ಕುಡಿಯುವ ನೀರು ಹರಿಸಲಾಗಿದ್ದು ಮತ್ತು ರಸ್ತೆಗಳ ಅಭಿವೃದ್ಧಿ ಮಾಡುವುದೇ ನನ್ನ ಗುರಿ ಎಂದು ತಿಳಿಸಿದ್ದಾರೆ. ಮೊದಲದಾಗಿ ಧ್ವಜಾರೋಹಣವನ್ನ ನಡೆಸಿಕೊಡ್ತಾರೆ. ಮೊದಲಾಗಿ ಆರಕ್ಷಕ ಕಾರ್ಯತಂಡ ಶಿಸ್ತುಬದ್ಧ ರೀತಿಯಲ್ಲಿ ಜಿಎಂಟಿಸಿ ಕಾಲೇಜಿನ ಎಂಟಿಸಿ ವಿಭಾಗದ ತಂಡ ಜೊತೆಗೆ ಮತ್ತೊಂದು ಹೆಸರು ಎಂಟಿಸಿ ಅವರ ತಂಡ ಈ ಒಂದು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ವೈರವಿ ಮಾತನಾಡಿದ್ದು ಹೀಗೆ. ನನಗೆ ತುಂಬ ಹೆಮ್ಮೆ ಅನಿಸ್ತದೆ. ಸ್ವಾತಂತ್ರ್ಯ ಅಂದರೆ ನಮ್ಮ ಭಾರತ ಜನತೆಯ ಅಹಿಂಸಾತ್ಮಕ ಹೋರಾಟದ ಶಕ್ತಿ, ಭಾರತ ಅಭ್ಯುದಯ, ಭಾರತದ ಹೆಮ್ಮೆ, ಭಾರತದ ಶಕ್ತಿಯ ಪ್ರತೀಕ. ಇಂಥ ಹೆಮ್ಮೆಯ ದಿನವನ್ನು ಪಡೆಯಲು ನಾವು ವರ್ಷಗಳು ನಾವು ಹೋರಾಟ ಮಾಡಿ ಈ ಸ್ವಾತಂತ್ರ್ಯವನ್ನು ಪಡೆದಿದ್ದೇವೆ. ಪರವಾಗಿ ನಮ್ಮ ಒಕ್ಕೂಟದಲ್ಲಿ ಏನೇನು ಕಾರ್ಯಕ್ರಮಗಳನ್ನು ರೂಪಿಸಬೇಕು, ಎಲ್ಲ ಥರ ರೈತರಿಗೆ ಅನುಕೂಲ ಆಗುವಂತಹ ಕಾರ್ಯಕ್ರಮಗಳನ್ನು ರೂಪಿಸಿದ್ದೀನಿ. ನಮ್ಮ ತಾಲೂಕಿನಲ್ಲಿ ಮುಂದಿನ ವರ್ಷದಲ್ಲಿ ತಾಲೂಕಿನಲ್ಲಿ ಒಂದೇ ಒಂದು ಮಣ್ಣಿನ ರಸ್ತೆ ಇದ್ದಂಗೆ ಮಾಡಬೇಕು ಅಂತೇಳಿ ಪಣ ತೊಟ್ಟಿದ್ದೀನಿ. ಯಾವುದೇ ಒಂದು ನಮ್ಮ ಗೌರಟಿಗಳಾಗಿರ್ಬೋದು, SC ಕಾಲೋನಿಗಳಾಗಿರ್ಬೋದು, ಎಲ್ಲ ಸಮಸ್ಯೆಗಳನ್ನ ಈ ವರ್ಷದಲ್ಲಿ ಮುಗಿಸ್ಕೊಡ್ತೀನಿ. ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚಿಗೆ ಶ್ರಮಪಟ್ಟು ಕೆಲಸ ಮಾಡ್ತೀನಿ. ಇವರೆಲ್ಲ ವಿದ್ಯಾರ್ಥಿನಿಯರು ಪೋಷಕರು ಬಂದಿದ್ದೀರಾ. ಪ್ರತಿ ವರ್ಷನೂ ಈ ಥರ ಡಲ್ಲಾಗಿರ್ತಾ ಇತ್ತು. ಕಳೆದ ವರ್ಷಕ್ಕಿಂತ ಈ ಬಾರಿ ಹೆಚ್ಚಿನ ಉತ್ಸಾಹದಿಂದ ನೀವೆಲ್ಲ ನೃತ್ಯವನ್ನ ಮಾಡಲಿಕ್ಕೆ ಎಲ್ಲ ಶಾಲೆಗಳಿಂದ ಆಗಮಿಸಿದಿರ. ನೀವೆಲ್ಲ ವಿದ್ಯಾರ್ಥಿಗಳಿಗೆ 8 ತಂಡಗಳಿದಾವೆ ಅಂತೇಳಿ ನಮ್ಮ ವೆಂಕಟೇಶ್ ಅವರು ಹೇಳಿದ್ರು. ಪ್ರತಿ ತಂಡಕ್ಕೂ ಕಳೆದ ಬಾರಿ ಏನು 10,000 ಕೊಟ್ಟಿದ್ದ, ಈ ಬಾರಿ ಪ್ರತಿ ತಂಡಕ್ಕೂ 10,000 ಹಣವನ್ನ ಕೊಡ್ತೇನೆ ಅಂತೇಳಿ. ಆಮೇಲೆ ಪ್ರತಿ ವರ್ಷನೂ ಹಸ್ಕೊಂಡಿರ್ತಾ ಇದ್ರು ಮಕ್ಕಳು. 11 ಗಂಟೆ 11:30 ಆದ್ರೂ ಕಾರ್ಯಕ್ರಮ ನಡೀತಾನೆ ಇರ್ತಿತ್ತು. ಹಾಗಾಗಿ ಈ ಸಲನೂ ನಿಮಗೆ ಟೀಕೆ ವ್ಯವಸ್ಥೆ ಮಾಡಿದ್ದೀನಿ. ನಮ್ಮ ತುಮೂರು ವತಿಯಿಂದ ಸ್ವೀಟ್ ತರಿಸಿದ್ದೀನಿ, ಮಜ್ಜಿಗೆ ತರಿಸಿದ್ದೀನಿ. ನೀವು ಆರಾಮಾಗಿ 1 ಗಂಟೆ ಆದ್ರೂ ನಿಮ್ಗೆ ಏನು ಸಮಸ್ಯೆ ಆಗ್ದಂಗೆ ಊಟ ತಿಂಡಿ ತಿನ್ಕೊಂಡು ನೃತ್ಯಗಳನ್ನ ಆಡ್ಕೊಂಡು ಈ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಸಂತೋಷದಿಂದ ಆಚರಣೆ ಮಾಡಿ ಕುಡಿಯುವ ನೀರು ಯೋಜನೆಗೆ ಭೂಮಿ ಪೂಜೆ ಮಾಡುದು ನಮ್ಮ ತಂದೆಯವರ ಕಾಲದಲ್ಲಿ. ನಮ್ಮ ಕಾಲದಲ್ಲಿ ನಾನು ಶಾಸಕರಾದ ಮೇಲೆ ಉದ್ಘಾಟನೆ ಮಾಡಿಸಿದೆ. ಇದೇ ಫೀಲ್ಡ್ ಅಲ್ಲಿ ಬೃಹತ್ತಾದ ಕಾರ್ಯಕ್ರಮವನ್ನು ಮಾಡಿ ಕುಡಿಯುವ ನೀರನ್ನ ಉದ್ಘಾಟನೆ ಮಾಡಿಸಿ ಇವತ್ತು ತಾಲೂಕಿನಾದ್ಯಂತ ನೋಡಿ ಮಳೆ ಇಲ್ಲ. ಈಗ ನಮಗೆ ಬರಗಾಲ ಡಿಕ್ಲೇರ್ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗ್ತಿಲ್ಲ. ತಾಲೂಕು ಪ್ರತಿ ಹಳ್ಳಿಗೂ ನೀರು ಕೊಟ್ಟಿದ್ದೀವಿ. ಯಾವ ಹಳ್ಳಿಯಲ್ಲೂ ಕುಡಿಯುವ ನೀರು ಸಮಸ್ಯೆ ಇಲ್ಲ. ಮುಂದೆ ಬರದಂಗೆ ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿ ಈಗ ನಾನು ರಘುಮೂರ್ತಿಯವರು, ಪೊಪ್ಪಿಯವರು, ಮಾನ್ಯ ರಘುಮೂರ್ತಿಯವರು ಸಚಿವರಾಗಿದ್ದಾರೆ. ಈಗ ನಮ್ಮ ರಘುಮೂರ್ತಿಯವರು, ಪೊಪ್ಪಿ, ಗೋವಿಂದಪ್ಪ, ಮೊಳಕಾಲ್ಮೂಡಿ, ಎಲ್.ವಿ. ಗೋಪಾಲಕೃಷ್ಣ ಎಲ್ಲ ಮುಖ್ಯಮಂತ್ರಿಗಳ ಬಳಿ ಹೋಗಿ ನಮಗೆ ಕೆರೆಗಳಿಗೆ ನೀರು ತುಂಬಿಸೋ ಯೋಜನೆ ಸ್ವಲ್ಪ ಕುಂಠಿತ ಆಗಿದೆ, ನೀವೇನಾದ್ರೂ ಮಾಡಿ ದೊಡ್ಡ ಮನಸ್ಸು ಮಾಡಿ ಇನ್ನು 1 ವರ್ಷದಲ್ಲಿ ನಮಗೆ ಕೆರೆಗಳಿಗೆ ನೀರನ್ನು ಹರಿಸಬೇಕಂತ ಮನವಿ ಮಾಡಿದಾಗ ಆ ಒಂದು ಯೋಜನೆಗೆ ದಿವಂಗತ ನಮ್ಮ ತಂದೆಯವರ ಆಪ್ತ ಸ್ನೇಹಿತರಾದಂತಹ ಡಿ. ಸುಧಾಕರ್ ಅವರು ನಮ್ಮ ತಂದೆಯವರು. ಬರೇ 13 ದಿವಸಗಳು ಅಷ್ಟೇ ವ್ಯತ್ಯಾಸ. ಅವ್ರು ತೀರ್ಕೊಂಡ 13 ದಿನಗಳಲ್ಲಿ ನಮ್ಮ ತಂದೆಯವರು ತೀರ್ಕೊಂಡ ಅಂತ ಸ್ನೇಹಿತರವರಿಬ್ರು. ಅವರು ಹೆಸರಿಡಬೇಕಂತ ಹೇಳಿ ನಮ್ಮ ಈ ಒಂದು ಯೋಜನೆಗೆ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ವಿಧಾನಸಭೆಯಲ್ಲಿ ಅನೌನ್ಸ್ ಮಾಡಿ
ಈಗ ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ಅಭಿವೃದ್ಧಿಗೆ ಶ್ರಮಪಟ್ಟು ಕೆಲಸ ಮಾಡ್ತೀನಿ. ಈಗ ಕಾರ್ಮಿಕ ಶಾಲೆ ಆಲ್ರೆಡಿ ಕೆಲಸ ನಡೀತಾ ಇದೆ. ಇನ್ನೊಂದೇ ಒಂದು ಮೈನಾರಿಟಿ ಅಲ್ಪಸಂಖ್ಯಾತರ ಪುರಂಗಿ ಶಾಲೆಯನ್ನು ಸಹ ಅತಿ ಶೀಘ್ರದಲ್ಲೇ ಭೂಮಿ ಪೂಜೆ ಮಾಡಿಸ್ತೀನಿ. ತಾಲೂಕಿನ ನಿಮ್ಮೆಲ್ಲರ ಆಶೀರ್ವಾದದಿಂದ ಶಿಕ್ಷಕರು ಕೊಡ್ತಾರೆ. ಈಗ ನಮ್ಮ ಸರ್ಕಾರದಲ್ಲಿ 65,000 ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂತೇಳಿ ಹೊಸದಾಗಿ ಎಲ್ಲ ರಿಕ್ರೂಟ್ಮೆಂಟ್ ಅನ್ನ ಮಾಡಿದೆ. ಪೊಲೀಸ್ ಇಲಾಖೆ ಆಗ್ಬೋದು, ಶಿಕ್ಷಣ ಇಲಾಖೆ ಆಗ್ಬೋದು, ಎಲ್ಲ ಇಲಾಖೆಗಳಲ್ಲೂ ತುಂಬಾ ವೇಕೆನ್ಸಿ ಪೋಸ್ಟ್ಗಳು. ಈಗ ಒಂದೊಂದು ಶಾಲೆಯಲ್ಲಿ 3 ಜನ ಮಕ್ಕಳಿದ್ರೆ 2 ಟೀಚರ್ ಇರ್ತಾರೆ. ಏನು ಯಾವ ಸಬ್ಜೆಕ್ಟ್ ಮಾಡ್ತಾರೆ. ಹಾಗಾಗಿ ನಾವು ಅಸೆಂಬ್ಲಿಯಲ್ಲಿ 40% ಮಾಡಿದ್ವಿ. ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಂದ್ರೆ ಒಳ್ಳೊಳ್ಳೆ ಶಾಲೆಗಳಿಗೆ ಟೀಚರ್ಸ್ ಕೊರತೆ ಇರಬಾರ್ದು. ಮುಂದಿನ ದಿನಗಳಲ್ಲಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಹಾಗಾದ್ರೆ KPS ಮಂಜೂರು ಮಾಡಿದರೆ ಇನ್ನು 10 KPS ಕೊಡ್ತೀವಿ ಅಂತೇಳಿ ಮಾನ್ಯ ಮುಡಬಂಗಾರಪ್ಪು ಶಿಕ್ಷಣ ಸಚಿವರು ನಿನ್ನೆ ಹೇಳಿದ ಅಸೆಂಬ್ಲಿಯಲ್ಲಿ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾರಕಿಹೊಳಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.